ಸಾಧಾರಣ ಕಾಲದ 20ನೆಯ ಮಂಗಳವಾರ. ಮೊದಲನೆಯ ವಾಚನ ನ್ಯಾಯಸ್ಥಾಪಕರ ಗ್ರಂಥದಿಂದ ವಾಚನ. ಸರ್ವೇಶ್ವರನ ದೂತನು ಬಂದು ಒಫ್ರದಲ್ಲಿದ್ದ ಓಕ್ ಮರದ ಅಡಿಯಲ್ಲಿ ಕುಳಿತುಕೊಂಡನು. ಅದು ಅಬೀಯೆಜರನ ಗೋತ್ರದವನಾದ ಯೆಹೋಷದಾಫನಾಗಿತ್ತು. ಅವನ ಮಗ ಗಿದ್ಯೋನನು ಮಿದ್ಯಾನ್ಯರಿಗೆ ಗೊತ್ತಾಗದ ಹಾಗೆ ಅಲ್ಲಿ ದ್ರಾಕ್ಷಿಯ ಆಲೆಯ ಮರೆಯಲ್ಲಿ ಗೋಧಿಯನ್ನು ಬಡಿಯುತ್ತಿದ್ದನು. ಸರ್ವೇಶ್ವರನ ದೂತನು ಗಿದ್ಯೋನನಿಗೆ ಪ್ರತ್ಯಕ್ಷನಾಗಿ ಅವನಿಗೆ, ಪರಾಕ್ರಮಶಾಲಿಯೇ, ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ಎಂದನು. ಆಗ ಗಿದ್ಯೋನನು ಅವನಿಗೆ, ಸ್ವಾಮಿ ಸರ್ವೇಶ್ವರ ನಮ್ಮೊಡನೆ ಇದ್ದರೆ ನಮಗೆ ಇದೆಲ್ಲ ಹೇಗೆ ಸಂಭವಿಸಿತು? ನಮ್ಮ ಹಿರಿಯರು ಸರ್ವೇಶ್ವರನ ಅದ್ಭುತಗಳನ್ನು ನಡೆಸಿ ತಮ್ಮನ್ನು ಈಜಿಪ್ಟಿನಿಂದ ಬಿಡಿಸಿದವರೆಂಬುದಾಗಿ ವಿವರಿಸುತ್ತಿದ್ದರು. ಅಂಥ ಅದ್ಭುತಗಳು ಈಗೆಲ್ಲಿವೆ? ಅವರು ನಮ್ಮನ್ನು ತಿರಸ್ಕರಿಸಿ ಮಿದ್ಯಾನ್ಯರ ಕೈಗೆ ಒಪ್ಪಿಸಿಬಿಟ್ಟಿದ್ದಾರಲ್ಲ ಎನ್ನಲು ಸರ್ವೇಶ್ವರ ಅವನನ್ನು ದಿಟ್ಟಿಸಿ ನೋಡಿ, ನಾನು ನಿನ್ನನ್ನು ಕಳುಹಿಸುತ್ತೇನೆ, ಹೋಗು, ಈ ನಿನ್ನ ಬಲದಿಂದ ಇಸ್ರಾಯೇಲರನ್ನು ಮಿದ್ಯಾನ್ಯರಿಂದ ಬಿಡಿಸು ಎಂದು ಹೇಳಿದರು. ಆಗ ಗಿದ್ಯೋನನು, ಸ್ವಾಮಿ, ನಾನು ಇಸ್ರಾಯೇಲರನ್ನು ರಕ್ಷಿಸುವುದು ಹೇಗೆ? ಮನಸ್ಸೆ ಕುಲದಿಂದ ನನ್ನ ಮನೆ ಕನಿಷ್ಠವಾದದ್ದು ಮತ್ತು ನಾನು ನಮ್ಮ ಕುಟುಂಬದಲ್ಲಿ ಅಲ್ಪನು ಎಂದನು. ಸರ್ವೇಶ್ವರ ಅವನಿಗೆ, ನಾನು ನಿನ್ನೊಂದಿಗೆ ಇರುವುದರಿಂದ ನೀನು ಮಿದ್ಯಾನ್ಯರೆಲ್ಲರನ್ನು ಒಬ್ಬ ಮನುಷ್ಯನನ್ನು ಎಂಬಂತೆ ಸದೆಬಡಿಯುವೆ ಎಂದರು. ಗಿದ್ಯೋನನು, ಸ್ವಾಮಿ ದಯವಿರಲಿ, ನನ್ನೊಂದಿಗೆ ಮಾತನಾಡುತ್ತಿರುವ ತಾವು ಸ್ವಾಮಿಯವರೇ ಆಗಿದ್ದೀರೆಂಬುದಕ್ಕೆ ನನಗೊಂದು ಗುರುತನ್ನು ಅನುಗ್ರಹಿಸಬೇಕು. ನಾನು ಹೋಗಿ ತಮಗೆ ಕಾಣಿಕೆಯನ್ನು ತೆಗೆದುಕೊಂಡು ಬರುವವರೆಗೆ ತಾವು ಈ ಸ್ಥಳವನ್ನು ಬಿಡಬಾರದು ಎಂದು ಬಿನ್ನವಿಸಲು ಅವರು, ನೀನು ತಿರುಗಿ ಬರುವವರೆಗೆ ನಾನು ಇಲ್ಲೇ ಇರುವೆನು ಎಂದರು. ಗಿದ್ಯೋನನು ಮನೆಗೆ ಹೋಗಿ ಒಂದು ಆಡಿನ ಮರಿಯನ್ನು ಪಕ್ವ ಮಾಡಿ 10 ಕಿಲೋಗ್ರಾಂ ಹಿಟ್ಟಿನಿಂದ ಹುಳಿ ಇಲ್ಲದ ರೊಟ್ಟಿಗಳನ್ನು ಸುಟ್ಟು ಮಾಂಸವನ್ನು ಬುಟ್ಟಿಯಲ್ಲಿಟ್ಟು ಅದರ ರಸವನ್ನು ಬಟ್ಟಲಿನಲ್ಲಿ ಹೊಯ್ದು ಎಲ್ಲವನ್ನು ಓಕ್ ಮರದ ಕೆಳಗೆ ಅವರ ಮುಂದೆ ತಂದಿಟ್ಟನು. ಆಗ ದೇವದೂತನು ಅವನಿಗೆ, ಮಾಂಸವನ್ನು ರೊಟ್ಟಿಗಳನ್ನು ಆ ಬಂಡೆಯ ಮೇಲಿಟ್ಟು ರಸವನ್ನು ಹೊಯ್ಯಿ ಎನ್ನಲು ಅವನು ಹಾಗೇ ಮಾಡಿದನು. ಅನಂತರ ಸರ್ವೇಶ್ವರನ ದೂತನು ತನ್ನ ಕೈ ಕೋಲನ್ನು ಚಾಚಿ ಅದರ ತುದಿಯನ್ನು ಆ ರೊಟ್ಟಿಗಳನ್ನು ಮಾಂಸಕ್ಕೂ ಮುಟ್ಟಿಸಲು ಬಂಡೆಯಿಂದ ಬೆಂಕಿ ಎದ್ದು ಅವೆರಡನ್ನು ದಹಿಸಿಬಿಟ್ಟಿತು. ಸರ್ವೇಶ್ವರನ ದೂತನು ಅದೃಶ್ಯನಾದನು. ಆತನು ಸರ್ವೇಶ್ವರನ ದೂತನೆಂದು ಗಿದ್ಯೋನನ್ನು ತಿಳಿದು ಭಯಪಟ್ಟು, ಅಯ್ಯೋ ಸ್ವಾಮಿ ಸರ್ವೇಶ್ವರನ ದೂತನನ್ನು ಮುಖಾಮುಖಿಯಾಗಿ ನೋಡಿಬಿಟ್ಟೆನಲ್ಲ ಎಂದು ಕೂಗಿದನು. ಆದರೆ ಸರ್ವೇಶ್ವರನು ಅವನಿಗೆ, ಸಮಾಧಾನದಿಂದಿರು, ಹೆದರಬೇಡ, ನೀನು ಸಾಯುವುದಿಲ್ಲ ಎಂದನು. ಗಿದ್ಯೋನನು ಅಲ್ಲೇ ಸರ್ವೇಶ್ವರನಿಗಾಗಿ ಒಂದು ಬಲಿಪೀಠವನ್ನು ಕಟ್ಟಿ ಅದಕ್ಕೆ ಯೆಹೋವ ಶಲೋಮ್ ಎಂದು ಹೆಸರಿಟ್ಟನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಭಯಭಕ್ತಿ ಉಳ್ಳವರಿಗಾತನ ರಕ್ಷಣೆ ಸನ್ನಿಹಿತ. ಭಯಭಕ್ತಿ ಉಳ್ಳವರಿಗಾತನ ರಕ್ಷಣೆ ಸನ್ನಿಹಿತ. ನಾ ಕೇಳುತ್ತಿರುವೆನು, ಪ್ರಭು ಹೇಳುವುದನ್ನು, ತನ್ನ ಜನರಿಗಾತ ನುಡಿಯುವುದು ಶಾಂತಿಯನ್ನು. ಭಯಭಕ್ತಿ ಉಳ್ಳವರಿಗಾತನ ರಕ್ಷಣೆ ಸನ್ನಿಹಿತ, ಇದರಿಂದ ಆತನ ಮಹಿಮೆ ನಾಡಿನಲ್ಲಿರುವುದು ನಿರತ. ಶ್ಲೋಕ. ಭಯಭಕ್ತಿ ಉಳ್ಳವರಿಗಾತನ ರಕ್ಷಣೆ ಸನ್ನಿಹಿತ. ಪ್ರೀತಿಯು ಸತ್ಯವು ಒಂದನೊಂದು ಕೂಡಿರುವುವು, ನೀತಿಯು ಶಾಂತಿಯು ಒಂದನೊಂದು ಚುಂಬಿಸುವು. ಸತ್ಯತೆಯು ಹುಟ್ಟುವುದು ಭೂಮಿಯಿಂದ, ನೀತಿಯು ದೃಷ್ಟಿಸುವುದು ಗಗನದಿಂದ. ಶ್ಲೋಕ. ಭಯಭಕ್ತಿ ಉಳ್ಳವರಿಗಾತನ ರಕ್ಷಣೆ ಸನ್ನಿಹಿತ. ಪ್ರಭು ಕೊಟ್ಟೆ ತೀರುವನು ಒಳಿತನ್ನು, ನಮ್ಮ ನಾಡು ನೀಡುವುದು ಬೆಳೆಯನ್ನು. ನಡೆಯುವುದು ಪ್ರಭುವಿನ ಮುಂದೆ ನೀತಿ, ಮಾಡುವುದು ಆತನ ಹೆಜ್ಜೆಗೆ ಹಾದಿ. ಶ್ಲೋಕ. ಭಯಭಕ್ತಿ ಉಳ್ಳವರಿಗಾತನ ರಕ್ಷಣೆ ಸನ್ನಿಹಿತ. ಘೋಷಣೆ. ಅಲ್ಲೆಲುಯ ಅಲ್ಲೆಲುಯ. ಪ್ರಭುವಿನ ನಿಯಮ ನೀತಿಬದ್ಧ, ಮನಸ್ಸಿಗದು ಗ್ರಹಿಕೆ. ಪ್ರಭುವಿನ ಕಟ್ಟಳೆ ಪರಿಶುದ್ಧ, ಕಣ್ಣಿಗದು ದೀವಿಗೆ. ಅಲ್ಲೆಲುಯ.
ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಏಸು ತಮ್ಮ ಶಿಷ್ಯರನ್ನು ಉದ್ದೇಶಿಸಿ, ಐಶ್ವರ್ಯವಂತನು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸುವುದು ಕಷ್ಟವೆಂದು ನಿಮಗೆ ಹೊತ್ತಿ ಹೇಳುತ್ತೇನೆ. ಐಶ್ವರ್ಯವಂತನು ದೇವರ ಸಾಮ್ರಾಜ್ಯವನ್ನು ಪ್ರವೇಶಿಸುವುದಕ್ಕಿಂತಲೂ ಒಂಟೆಯು ಸೂಜಿಯ ಕಣ್ಣಿನಲ್ಲಿ ನುಸುಳುವುದು ಸುಲಭ ಎಂಬುದು ನಿಜ ಎಂದರು. ಇದನ್ನು ಕೇಳಿದ ಮೇಲಂತೂ ಶಿಷ್ಯರು ಬೆಬ್ಬೆರಗಾದರು. ಹಾಗಾದರೆ ಯಾರು ತಾನೇ ಜೀವೋದ್ಧಾರ ಹೊಂದಲು ಸಾಧ್ಯ ಎಂದುಕೊಂಡರು. ಏಸು ಅವರನ್ನು ನಿಟ್ಟಿಸಿ ನೋಡುತ್ತಾ, ಮನುಷ್ಯರಿಗದು ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ ಎಂದರು. ಪೇತ್ರನು ಆಗ ಮುಂದೆ ಬಂದು ನೋಡಿ, ನಾವು ಎಲ್ಲವನ್ನೂ ಬಿಟ್ಟು ಬಿಟ್ಟು ತಮ್ಮನ್ನು ಹಿಂಬಾಲಿಸಿದ್ದೇವೆ, ನಮಗೇನು ದೊರಕುತ್ತದೆ ಎಂದು ಕೇಳಿದನು. ಅದಕ್ಕೆ ಏಸು, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಹೊಸ ಸೃಷ್ಟಿಯಲ್ಲಿ ನರಪುತ್ರನು ತನ್ನ ಮಹಿಮಾನ್ವಿತ ಸಿಂಹಾಸನದ ಮೇಲೆ ಆಸೀನನಾಗುವಾಗ ನನ್ನನ್ನು ಹಿಂಬಾಲಿಸಿರುವ ನೀವು ಕೂಡ ಇಸ್ರಾಯೇಲಿನ 12 ಗೋತ್ರಗಳಿಗೆ ನ್ಯಾಯಾಧಿಪತಿಗಳಾಗಿ 12 ಸಿಂಹಾಸನಗಳ ಮೇಲೆ ಆಸೀನರಾಗಿರುವಿರಿ. ನನ್ನ ನಾಮದ ನಿಮಿತ್ತ ಮನೆ ಮಠವನ್ನಾಗಲಿ, ಅಣ್ಣ ತಮ್ಮಂದಿರನ್ನಾಗಲಿ, ಅಕ್ಕ ತಂಗಿಯರನ್ನಾಗಲಿ, ತಂದೆ ತಾಯಿಯರನ್ನಾಗಲಿ, ಮಕ್ಕಳು ಮರಿಗಳನ್ನಾಗಲಿ, ಹೊಲೆ ಗದ್ದೆಗಳನ್ನಾಗಲಿ ತ್ಯಜಿಸುವ ಪ್ರತಿಯೊಬ್ಬನು 100 ಮುಡಿಯಷ್ಟು ಪಡೆಯುವನು, ಮಾತ್ರವಲ್ಲ ಅಮರ ಜೀವಕ್ಕೆ ಬಾಧ್ಯಸ್ಥನಾಗುವನು. ಆದರೆ ಮೊದಲಿನವರಲ್ಲಿ ಅನೇಕರು ಕಡೆಯರಾಗುವರು, ಕಡೆಯವರಲ್ಲಿ ಅನೇಕರು ಮೊದಲಿನರಾಗುವರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ನನ್ನ ಹೃದಯದ ಗುಡಿಯಂದು ನಿನ್ನ ಪೀಠಕ್ಕೆ ಬಂದಿರುವೆ. ನನ್ನ ಹೃದಯಕ್ಕೆ ಬಾ ಎಂದು ನಿನಗಾಗಿ ಕಾದಿರುವೆ. ನಿನ್ನ ಪ್ರೀತಿಯ ಅರ್ಚನೆಗೆ ಈ ಒಡಲನೆ ತಂದಿರುವೆ. ಮನಸಾರೆ ಸ್ವೀಕರಿಸು. ಹೃದಯದ ಗುಡಿಯಂದು ನಿನ್ನ ಪೀಠಕ್ಕೆ ಬಂದಿರುವೆ. ನನ್ನ ಹೃದಯಕ್ಕೆ ಬಾ ಎಂದು ನಿನಗಾಗಿ ಕಾದಿರುವೆ. ಹಸಿದಿನ ಜನತೆಗೆ ನೀಡಿದೆ ಮೃಷ್ಟಾನ್ನ ಭೋಜನವ. ನೋವಿಂದ ಬಳಲಿದ ಜನರಿಗೆ ನಿನ್ನ ಪ್ರೇಮ ಸಾಂತ್ವನವ. ಬದುಕಿಗೆ ಬಾ, ಬದುಕಿಸಬಾ, ಭವಿಷ್ಯವ ರೂಪಿಸಬಾ, ಸುಖ ಬಾಳು ನೀಡಲು ಬಾ. ಬದುಕಿಗೆ ಬಾ, ಬದುಕಿಸಬಾ, ಭವಿಷ್ಯವ ರೂಪಿಸಬಾ, ಸುಖ ಬಾಳು ನೀಡಲು ಬಾ. ನನ್ನ ಹೃದಯದ ಗುಡಿಯಂದು ನಿನ್ನ ಪೀಠಕ್ಕೆ ಬಂದಿರುವೆ. ನನ್ನ ಹೃದಯಕ್ಕೆ ಬಾ ಎಂದು ನಿನಗಾಗಿ ಕಾದಿರುವೆ.
ಸ್ವೀಕರಿಸು ನಿನ್ನ ಪ್ರೀತಿಯ ಲಿಂಗಕ್ಕೆ. ದುಡಿಮೆಗೆ ಬಾ ದಣಿವಲಿ ಬಾ ಮನಃಶಾಂತಿ ತುಂಬಲು ಬಾ ಏಕಾಂತ ಮನಸ್ಸಿಗೆ ಬಾ. ದುಡಿಮೆಗೆ ಬಾ ದಣಿವಲಿ ಬಾ ಮನಃಶಾಂತಿ ತುಂಬಲು ಬಾ ಏಕಾಂತ ಮನಸ್ಸಿಗೆ ಬಾ. ನನ್ನ ಹೃದಯದ ಗುಡಿಯೆಂದು ನಿನ್ನ ಪೀಠಕ್ಕೆ ಬಂದಿರುವೆ. ನನ್ನ ಹೃದಯಕ್ಕೆ ಬಾ ಎಂದು ನಿನಗಾಗಿ ಕಾದಿರುವೆ. ನಿನ್ನ ಪ್ರೀತಿಯ ಅರ್ಚನೆಗೆ ಈ ಒಡಲನೆ ತಂದಿರುವೆ. ಮನಸಾರೆ ಸ್ವೀಕರಿಸು ನಿನ್ನ ಪ್ರೀತಿಯ ಅರ್ಚನೆಗೆ ಈ ಒಡಲನೆ ತಂದಿರುವೆ. ಮನಸಾರೆ ಸ್ವೀಕರಿಸು. ನನ್ನ ಹೃದಯದ ಗುಡಿಯೆಂದು ನಿನ್ನ ಪೀಠಕ್ಕೆ ಬಂದಿರುವೆ. ನನ್ನ ಹೃದಯಕ್ಕೆ ಬಾ ಎಂದು ನಿನಗಾಗಿ ಕಾದಿರು.